ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್. ಇವತ್ತು ನಾವು ಬ್ರಾಂಚ್ ಅಕೌಂಟ್ಸ್ ಅಲ್ಲಿ ಅಡ್ವಾನ್ಸ್ ಪ್ರಾಬ್ಲಮ್ ನ ಮಾಡೋಣ. ಪ್ರಾಬ್ಲಮ್ ಹೀಗಿದೆ: ಮಹೇಶ್ ಬ್ರದರ್ಸ್ ಚೆನ್ನೈ ಹ್ಯಾಸ್ ಅ ಬ್ರಾಂಚ್ ಎಟ್ ಬ್ಯಾಂಗ್ಳೂರ್. All the goods required for a sale at Bangalore are supplied from Chennai at cost plus 25%. ಕಾಸ್ಟ್ ಪ್ಲಸ್ 25 ಅಂತಂದಾಗ ಇದು ಇನ್ವಾಯ್ಸ್ ಪ್ರೈಸ್ ಆಗುತ್ತೆ. ಕಾಸ್ಟ್ ಗಿಂತ ಜಾಸ್ತಿ ಇರೋದು ಏನಂತ ಹೇಳಿದೆ ನಾನು? ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದೆ. ಕಾಸ್ಟ್ ಗಿಂತ ಜಾಸ್ತಿ ಬರುವಂತದ್ದು ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ಯಾಕೆ ಇನ್ವಾಯ್ಸ್ ಪ್ರಾಬ್ಲಮ್ ಇದರಲ್ಲಿ ಕೊಡ್ತಾರೆ ಅಂತಂದ್ರೆ, ಯಾರು ರನ್ ಮಾಡ್ತಾ ಇರ್ತಾರೆ, ಬ್ರಾಂಚ್ ಮ್ಯಾನೇಜರ್ ಯಾರು ಇರ್ತಾರೆ, ಅವರಿಗೆ ಒರಿಜಿನಲ್ ಪ್ರೈಸ್ ಆಫ್ ದ ಗೂಡ್ಸ್ ಶುಡ್ ನಾಟ್ ಬಿ ರಿವೀಲ್ಡ್. ಅವ್ರಿಗೆ ಅದು ಗೊತ್ತಾಗಬಾರ್ದು, ಒರಿಜಿನಲ್ ಪ್ರೈಸ್ ಏನಿದೆ ಅಂತ ಗೊತ್ತಾಗಬಾರ್ದು ಅನ್ನೋದಕ್ಕೆ ಆ ಕಾಸ್ಟ್ ಪ್ರೈಸ್ಗೆ ಜಾಸ್ತಿ ಪ್ರೈಸ್ ನ ಆಡ್ ಮಾಡಿ ಅವರಿಗೆ ಗೂಡ್ಸ್ ನ ಸೆಂಡ್ ಮಾಡ್ತಾರೆ. ಹಾಗಾದಾಗ ನಾವ್ ಏನ್ ಮಾಡ್ಬೇಕು? ರಿಯಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜಾಸ್ತಿ ಕಾಸ್ಟ್ ಗೆ ಜಾಸ್ತಿ ಪ್ರೈಸ್ ಹಾಕಿ ನಾವು ಫಸ್ಟ್ ಅದನ್ನ ವರ್ಕ್ಔಟ್ ಮಾಡಿ, ಆಮೇಲೆ ಹೆಚ್ಚಿಗೆ ಎಷ್ಟು ಪ್ರೈಸ್ ಇಲ್ಲಿ ಮಾಡಿದ್ದಾರೆ, ಹೆಚ್ಚಿಗೆ ಎಷ್ಟು ಪ್ರೈಸ್ ಮಾಡಿದ್ದಾರೆ, 25%. ಅದನ್ನ ಲೋಡಿಂಗ್ ಅಂತ ಹೇಳ್ಕೊಂಡು ಅದನ್ನ ನಾವು ಮತ್ತೆ ಅಪೋಸಿಟ್ ಸೈಡ್ ಅಲ್ಲಿ ಎಂಟ್ರಿ ಕೊಡ್ಬೇಕು. ಇವಾಗ ಗೂಡ್ಸ್ ಅಂಡ್ ಸ್ಟಾಕ್ ನ ಇಲ್ಲಿ ಎಂಟ್ರಿ ಕೊಟ್ರೆ ಅದರ ಅಪೋಸಿಟ್ ಸೈಡ್ ಅಲ್ಲಿ ನಾವು ಓಪನಿಂಗ್ ಸ್ಟಾಕ್ ಇಲ್ಲಿ ಎಂಟ್ರಿ ಕೊಡ್ತೀವಿ ಡೆಬಿಟ್ ಸೈಡ್ ಅಲ್ಲಿ. ಅದರ ಅಪೋಸಿಟ್ ಸೈಡ್ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಲೋಡಿಂಗ್ ಅಂತ. ಯಾಕೆ ಲೋಡಿಂಗ್ ಅಂತ ಕೊಡ್ಬೇಕು ಅಂತಂದ್ರೆ, ಕಾಸ್ಟ್ ಪ್ರೈಸ್ ಏನಿದೆ ಅದ್ರ ಮೇಲೆ 25% ನ ಲೋಡ್ ಮಾಡ್ತಾ ಇದ್ದಾರೆ. ಫಸ್ಟ್ ಲೋಡಿಂಗ್ ಅಲ್ಲಿ ಎಂಟ್ರಿ ತಗೊಳ್ಳೋಣ, ಆಮೇಲೆ ಅದನ್ನ ಅನ್ಲೋಡ್ ಮಾಡೋಣ. ಲೋಡಿಂಗ್ ಅಲ್ಲಿ ಎಂಟ್ರಿ ತಗೊಂಡು ಅದನ್ನ ಅನ್ಲೋಡ್ ಮಾಡುವಂತದನ್ನ ಮಾಡಬೇಕು. ದಿಸ್ ಇಸ್ ಅ ಇನ್ವಾಯ್ಸ್ ಪ್ರೈಸ್ ಪ್ರಾಬ್ಲಮ್. ಮಹೇಶ್ ಬ್ರದರ್ ಅಂತ ಕೊಟ್ಟಿದ್ದಾರೆ ಅವರು. ಇನ್ ದ ಬುಕ್ಸ್ ಆಫ್ ಮಹೇಶ್ ಬ್ರದರ್ ಚೆನ್ನೈ. ಯಾರ ಅಕೌಂಟ್ ಮಾಡಬೇಕು? ಬ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್ ಅನ್ನ ಮಾಡಬೇಕು. ಓಪನಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಗೂಡ್ಸ್ ಇನ್ವಾಯ್ಸ್ ಕೊಟ್ಟಿದ್ದಾರೆ, ಗೂಡ್ಸ್ ರಿಟರ್ನ್, ಬ್ಯಾಡ್ ಡೆಟ್ಸ್, ಕ್ಯಾಶ್ ಸೇಲ್ಸ್ ರಿಟರ್ನ್, ಎಕ್ಸ್ಪೆನ್ಸಸ್, ಅಲೋವೆನ್ಸಸ್, ಪೆಟಿ ಎಕ್ಸ್ಪೆನ್ಸಸ್, ಸೇಲ್ಸ್, ರೆಮಿಟೆನ್ಸ್ ಟು ಬ್ರಾಂಚ್ ಫಾರ್ ಪೆಟಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ, ಸ್ಟಾಕ್, ಡೆಟಾಸ್, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವ್ಯಾವ ಅಕೌಂಟ್ ಮಾಡಬೇಕು? ಒಂದು ಬ್ರಾಂಚ್ ಅಕೌಂಟ್, ಇನ್ನೊಂದು ಟೋಟಲ್ ಮೆಮೊರಾಂಡಮ್ ಡೆಟಾಸ್ ಅಕೌಂಟ್ ಯಾಕೆ ಮಾಡ್ಬೇಕಾಗುತ್ತೆ? ಕ್ರೆಡಿಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಆಗ್ಬೋದು, ಓಪನಿಂಗ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಇರ್ಬೋದು, ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ ಕ್ಯಾಲ್ಕುಲೇಟ್ ಮಾಡಕ್ಕೋಸ್ಕರ ಸಹ ನಾವು ಡೆಟಾಸ್ ಅಕೌಂಟ್ ನ ಮಾಡ್ತೀವಿ. ಯಾಕಂದ್ರೆ ಆ ಇನ್ಫಾರ್ಮೇಶನ್ ಮಿಸ್ಸಿಂಗ್ ಆಗಿರುತ್ತೆ. ಇಲ್ಲಿ ಓಪನಿಂಗ್ ವ್ಯಾಲ್ಯೂನ ಎಂಟರ್ ಮಾಡ್ತಾ ಹೋಗೋಣ. ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಲ್ಲಿ ನಾವು ಯಾವ್ಯಾವ ಇದನ್ನ ಎಂಟರ್ ಮಾಡಬಹುದು ಅಂತಂದ್ರೆ, ಏನೇನು ಓಪನಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, ಬ್ರಾಂಚ್ ಸ್ಟಾಕ್ 39,500. ಬ್ರಾಂಚ್ ಡೆಟಾಸ್ 2 ಅಂತ ಮತ್ತೆ ಬರೆಯೋ ನೆಸಸರಿ ಇಲ್ಲ, ಯಾಕಂದ್ರೆ ಅದನ್ನ ಬರ್ದಿದೀವಿ ನಾವು ಆಲ್ರೆಡಿ. ಬ್ರಾಂಚ್ ಡೆಟಾಸ್ 56,500. ಬ್ರಾಂಚ್ ಪೆಟಿ ಕ್ಯಾಶ್ branch petty cash 450. branch furniture 28,000. ಇಲ್ಲಿ ಈ ಇನ್ವಾಯ್ಸ್ ಪ್ರೈಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ವಾಯ್ಸ್ ಪ್ರೈಸ್ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್, ಗೂಡ್ಸ್ ರಿಟರ್ನ್. ಈ 4ಕ್ಕೆ ಮಾತ್ರ ಇನ್ವಾಯ್ಸ್ ಪ್ರೈಸ್ ಬರೋದು. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್, ಗೂಡ್ಸ್ ರಿಟರ್ನ್ ಮಾತ್ರ ಇನ್ವಾಯ್ಸ್ ಪ್ರೈಸ್ ಬರೋದು. ಬೇರೆದಕ್ಕೆ ಎಲ್ಲದಕ್ಕೂ ಇನ್ವಾಯ್ಸ್ ಪ್ರೈಸ್ ನಾವು ಎಂಟ್ರಿ ಮಾಡೋಂಗಿಲ್ಲ. all goods required sent Bangalore are supplied from Chennai at cost plus 25% ಅಂತ ಹೇಳಿರೋದ್ರಿಂದ ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಇದು ಯಾವ ಪ್ರೈಸ್ ಅಲ್ಲಿ ಇದೆ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ. ಅದನ್ನ ಎಂಟ್ರಿ ಮಾಡ್ಕೊಂಡ್ವಿ. ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್, ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ sent to
ಬ್ರಾಂಚ್ ಅವ್ರು ಇನ್ವಾಯ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಕೊಡ್ಲಿಲ್ಲ ಅಂದ್ರೂ ಸಹ ಮೇಲೆ ಹೆಡ್ಡಿಂಗ್ ಅಲ್ಲಿ ಬಂದ ಮೇಲೆ ನಾವು ಅದು ಇನ್ವಾಯ್ಸ್ಡ್ ಅಂತಾನೆ ತಿಳ್ಕೊಬೇಕು. ಇನ್ವಾಯ್ಸ್ ಪ್ರೈಸ್ ಎಷ್ಟಿದೆ? 1,25,000. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ಗೂಡ್ಸ್ ನ ರಿಟರ್ನ್ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಬರುತ್ತೆ. ಏನಂತ ಬರ್ಕೋತೀವಿ ನಾವು? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಾನೆ ಬರಿತೀವಿ. ಯಾಕಂದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಆಗಿದೆ, ಅದೇ ಅಕೌಂಟ್ ಕ್ರೆಡಿಟ್ ಆಗಬೇಕು. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದು ಏನಾಗಿರುತ್ತೆ? ರಿಟರ್ನ್ ಆಗಿರುತ್ತೆ. ಇದು ಅಷ್ಟೇ ಯಾವ ಪ್ರೈಸ್ ಅಲ್ಲಿ ಇದೆ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ. Invoice price, goods returned to head office 5,000. Bad debts, cash sales return, bad debts ಕೊಟ್ಟಿದ್ದಾರೆ. ಎಂಟ್ರ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಮಿಸ್ ಆಗೋಗ್ಬಿಡುತ್ತೆ ನಮಗೆ. ಡೇಟಾಸ್ ಅಕೌಂಟ್ ಎಂಟ್ರ್ ಮಾಡೋಕ್ಕಿಂತ ಮುಂಚೆ ಡೇಟಾಸ್ ಅಕೌಂಟ್ ಅಲ್ಲಿ ಫಸ್ಟ್ ನಾನು ಎಂಟ್ರ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ವ್ಯಾಲ್ಯೂನ ಎಂಟರ್ ಮಾಡಬೇಕು. ಎಷ್ಟಿದೆ ಓಪನಿಂಗ್ ವ್ಯಾಲ್ಯೂ? 56,500. ಬ್ಯಾಲೆನ್ಸ್ ಬ್ರಾಟ್ ಡೌನ್ 56,500. 56,500 ಎಂಟರ್ ಮಾಡಿದ್ವಿ. ಅದಾದ್ಮೇಲೆ ಏನಿದೆ ನಮ್ಗೆ ಇವಾಗ? ಓಪನಿಂಗ್ ವ್ಯಾಲ್ಯೂ ಬ್ಯಾಡ್ ಡೇಟ್ಸ್ ಅಲ್ಲಿ ಇದ್ವಿ. ಬ್ಯಾಡ್ ಡೇಟ್ಸ್ 500 ಯಾವ ಸೈಡ್ ಅಲ್ಲಿ ಬರುತ್ತೆ? ಬ್ಯಾಡ್ ಡೇಟ್ಸ್ 500 ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಫಸ್ಟ್ ಎಂಟ್ರಿ ಏನ್ ಬರುತ್ತೆ ಅದನ್ನ ಬರೆದು ಬಿಡ್ತೀನಿ. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೇಟಾಸ್, ಇದು ಯಾವಾಗಲೂ ಫಸ್ಟ್ ಅಲ್ಲಿ ಬರುವಂಥದ್ದು. ಆದರೆ ಇಲ್ಲಿ ಸಿಕ್ಕಾಗ ಇದು ನಾವು ಟ್ರಾನ್ಸಾಕ್ಷನ್ ಎಂಟ್ರ್ ಮಾಡ್ಬೇಕಂದಾಗ ಅಮೌಂಟ್ ಬಂದಾಗ ನಾವು ಇಲ್ಲಿ ಬರ್ಕೊಳ್ಳೋಣ. ಅದನ್ನ ಹಾಗೆ ಬಿಟ್ಟಿರ್ತೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ನ. ಇವಾಗ ಬ್ಯಾಡ್ ಡೇಟ್ಸ್ ರಿಲೇಟೆಡ್ ಟು ದ ಡೇಟಾಸ್. ಬ್ಯಾಡ್ ಡೇಟ್ಸ್ ಎಷ್ಟು ಕೊಟ್ಟಿದ್ದಾರೆ? 500. ಕ್ಯಾಶ್ ಸೇಲ್ಸ್ ಗೆ ಎಂಟ್ರಿ ಇಲ್ಲ. ನಮ್ಮ ಬ್ರಾಂಚ್ ಅಕೌಂಟ್ ಅಲ್ಲಿ ಏನ್ ಬರಿಬೇಕು? ಬ್ಯಾಂಕ್ ಅಕೌಂಟ್ ಅಂತ ಬರೆದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಮಗೆ ಎರಡು ತರ ಬರುತ್ತೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟಿದೆ? ಕ್ಯಾಶ್ ಸೇಲ್ಸ್ 7,000. ಇನ್ನರ್ ಕಾಲಮ್ ಅಲ್ಲೇ ಬರ್ಕೋತೀವಿ. ಯಾಕಂದ್ರೆ ನಮ್ಗೆ ಇನ್ನೊಂದು ಏನ್ ಬರಿಬೇಕು ಅಲ್ಲಿ? ನಮ್ಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಬೇಕು. ಇಲ್ಲ, ಕೊಟ್ಟಿಲ್ಲ, ನನಗೆ ಸಿಗ್ತಾ ಇಲ್ಲ ಇನ್ಫಾರ್ಮೇಶನ್. ಆಮೇಲೆ ಅದನ್ನ ಎಂಟರ್ ಮಾಡೋಣ. ಆದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇಲ್ಲಿ ಬಂದಾದ್ಮೇಲೆ ಔಟರ್ ಕಾಲಮ್ಗೆ ಅಮೌಂಟನ್ನು ಹಾಕೋಬೇಕಾಗಿರೋದು. ಇಲ್ಲಿ ನಮಗೆ ಗೊತ್ತಿಲ್ಲ. ಕ್ಯಾಶ್ ಬ್ಯಾಡ್ ಡೇಟ್ಸ್ ಆಯಿತು, ಕ್ಯಾಶ್ ಸೇಲ್ಸ್ ಆಯಿತು. ಸೇಲ್ಸ್ ರಿಟರ್ನ್ 2,000. ಸೇಲ್ಸ್ ರಿಟರ್ನ್ ಬರೋದು ನೋಡಿ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಬರೋದು ಬ್ರಾಂಚ್ ಅಕೌಂಟ್ ಅಲ್ಲಿ. ಸೇಲ್ಸ್ ರಿಟರ್ನ್ ಬರೋದು ಡೇಟಾಸ್ ಅಕೌಂಟ್ ಅಲ್ಲಿ. ಸೇಲ್ಸ್ ರಿಟರ್ನ್ ಮಾಡೋದು ನಮ್ಮ ಡೇಟಾಸ್ ಬೈ ಸೇಲ್ಸ್ ರಿಟರ್ನ್. ಎಷ್ಟಿದೆ ಸೇಲ್ಸ್ ರಿಟರ್ನ್? 2,000. ಸೇಲ್ಸ್ ರಿಟರ್ನ್ 2,000. ನೆಕ್ಸ್ಟ್ ಏನಿದೆ? ಬ್ರಾಂಚ್ ಎಕ್ಸ್ಪೆನ್ಸಸ್ ಇದೆ. ಬ್ರಾಂಚ್ ಎಕ್ಸ್ಪೆನ್ಸಸ್ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ಬ್ರಾಂಚ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ರೆಂಟ್ ಇದನ್ನ ಇನ್ನರ್ ಕಾಲಮ್ ಅಲ್ಲಾದ್ರೂ ಬರ್ಕೋಬಹುದು, ಔಟರ್ ಕಾಲಮ್ ಅಲ್ಲಾದ್ರೂ ಬರ್ಕೋಬಹುದು. ಜಾಸ್ತಿ ಅಮೌಂಟ್ ಇರೋದ್ರಿಂದ ಇಲ್ಲೇ ಬರ್ಕೋತೀನಿ ಔಟರ್ ಕಾಲಮ್ ಅಲ್ಲಿ. 7,000. ಸ್ಯಾಲರಿ 7,500. For expenses 3,500. Allowance to customer ಅಂದ್ರೆ discount allowed by allowance to customer 2,500.
ಅಲೋವೆನ್ಸ್ ಟು ಕಸ್ಟಮರ್ 2500. ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ನೋಡಿ, ಯಾವಾಗಲೂ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ನ ನಾವು ಇಲ್ಲಿ ಎಂಟರ್ ಮಾಡಬಾರ್ದು. ಬ್ರಾಂಚ್ ಅಕೌಂಟಲ್ಲಿ ಎಂಟರ್ ಮಾಡಬಾರ್ದು. ಎಲ್ಲಿ ಎಂಟರ್ ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ನ ಎಂಟರ್ ಮಾಡ್ತೀವಿ. ಹಾಗಾದ್ರೆ ಈ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಯಾಕೆ ಕೊಟ್ಟಿದ್ದಾರೆ? ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಪೆಟಿ ಕ್ಯಾಶ್. ಬೇಕಾದ್ರೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಇವಾಗಲೇ ಫೈಂಡ್ ಔಟ್ ಮಾಡೋಣ, ಯಾಕಂದ್ರೆ ಇಲ್ಲಿ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಬಂದಿದೆ. ಹೇಗೆ ಫೈಂಡ್ ಔಟ್ ಮಾಡಬಹುದು? ಫಸ್ಟ್ ಓಪನಿಂಗ್ ವ್ಯಾಲ್ಯೂ ತಗೊಳ್ಳೋಣ. ಓಪನಿಂಗ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಪೆಟಿ ಕ್ಯಾಶ್ 450. ಅದಾದ್ಮೇಲೆ ನಾವು ಏನ್ ಮಾಡ್ಬೋದು ಅಂದ್ರೆ ಆಡ್ ರಿಸೀವ್ಡ್ ಎಲ್ಲಿ ಸಿಗುತ್ತೆ ನಮಗೆ? ಪೆಟಿ ಕ್ಯಾಶ್ ಅಲ್ಲಿ ರಿಸೀವ್ಡ್ ಪೆಟಿ ಕ್ಯಾಶ್ ಇಲ್ಲಿದೆ ನೋಡಿ. ಪೆಟಿ ಕ್ಯಾಶ್ 1400, ರಿಸೀವ್ಡ್ ಎಷ್ಟಿದೆ? 1400. ಇದನ್ನ ಅಲ್ಲಿ ಕ್ವಶನ್ ಅಲ್ಲಿ ಏನು ಎಂಟ್ರಿ ಆಗಿಲ್ಲ, ಇಲ್ಲಾದ್ರೆ ಬೇಕಾದ್ರೆ ಆಮೇಲೆ ಎಂಟ್ರಿ ಮಾಡೋಣ. ರಿಸೀವ್ಡ್ 1400, ಎರಡನ್ನೂ ಆ್ಯಡ್ ಮಾಡಿದಾಗ 1850, ಆ್ಯಡ್ ಮಾಡಿದಾಗ 1850 ಬರುತ್ತೆ. ಇಲ್ಲಿ ನಾವು ಎಕ್ಸ್ಪೆನ್ಸಸ್ನ ಲೆಸ್ ಮಾಡೋಣ. ಲೆಸ್ ಪೆಟಿ ಎಕ್ಸ್ಪೆನ್ಸಸ್, ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್, petty cash expenses. Petty cash expenses is 1200. 1200 ನ ಲೆಸ್ ಮಾಡ್ತೀವಿ. ಅವಾಗ ಬರುವಂಥದ್ದು ಆನ್ಸರ್ ನಮಗೆ 650. ಅದನ್ನ ಆಮೇಲೆ ಎಂಟರ್ ಮಾಡ್ಕೊಳ್ಳೋಣ. ಕ್ಲೋಸಿಂಗ್ ವ್ಯಾಲ್ಯೂ ಎಂಟರ್ ಮಾಡಬೇಕಾದ್ರೆ ಎಂಟರ್ ಮಾಡ್ಕೊಳ್ಳೋಣ. ಟು ಬ್ಯಾಂಕ್ ಅಕೌಂಟ್ ಪೆಟಿ ಕ್ಯಾಶ್. ಪೆಟಿ ಕ್ಯಾಶ್ ಅಂತ ಅಕೌಂಟ್ ಏನಿಲ್ಲ, ಬ್ಯಾಂಕ್ ಅಕೌಂಟ್ ಇಂದ ಪೆಟಿ ಕ್ಯಾಶ್ಗೆ ಪೇ ಮಾಡ್ತಾರೆ. ಪೆಟಿ ಕ್ಯಾಶ್ ಎಷ್ಟಿದೆ? ರಿಸೀವ್ ಮಾಡಿರೋದು 1400 ನ ರಿಸೀವ್ ಮಾಡಿದ್ರೆ ಇಲ್ಲೇ ಆ್ಯಡ್ ಮಾಡ್ಕೋಬಹುದು. ಆದರೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಕೊಂಡು ಸೆಪ್ರೇಟ್ ಆಗಿ ಎಂಟ್ರಿ ತೋರಿಸಿದ್ದೀನಿ. ಸೊ ಇಲ್ಲಿ ಎಲ್ಲಿದ್ವಿ ನಾವು? ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ನ ವರ್ಕಿಂಗ್ ನೋಟಲ್ಲಿ ಮಾಡಿದ್ವಿ. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ. ಆ ಟೋಟಲ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಕೊಟ್ಮೇಲೆ ನಾವು ಏನು ಫೈಂಡ್ ಔಟ್ ಮಾಡ್ಕೋಬಹುದು? ಟೋಟಲ್ ಸೇಲ್ಸ್ ಕ್ಯಾಶ್ ಸೇಲ್ಸ್ ಕೊಟ್ಮೇಲೆ ನಾವು ಏನು ಫೈಂಡ್ ಔಟ್ ಮಾಡ್ಕೋಬಹುದು? ಕ್ರೆಡಿಟ್ ಸೇಲ್ಸ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ? ಟೋಟಲ್ ಸೇಲ್ಸ್ನ ಬರ್ಕೋತೀನಿ. ಟೋಟಲ್ ಸೇಲ್ಸ್ ಎಷ್ಟಿದೆ? ಟೋಟಲ್ ಸೇಲ್ಸ್ ಇಸ್ 1,74,500. 1,74,500. 1,74,500 ಇದೆ ಟೋಟಲ್ ಸೇಲ್ಸ್. ಆ ಟೋಟಲ್ ಸೇಲ್ಸ್ ಅಲ್ಲಿ ನಾವು ಕ್ಯಾಶ್ ಸೇಲ್ಸ್ನ ಲೆಸ್ ಮಾಡೋಣ. ಲೆಸ್ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ನೋಡಿ ಎಷ್ಟಿದೆ ನಮಗೆ? ಕ್ಯಾಶ್ ಸೇಲ್ಸ್ ಇಲ್ಲಿ ಆಲ್ರೆಡಿ ಎಂಟರ್ ಮಾಡಿದೀವಿ. ಕ್ಯಾಶ್ ಸೇಲ್ಸ್ ನಾವು ಕ್ಯಾಶ್ ಸೇಲ್ಸ್ ಇಸ್ 7,000. 7,000 ನಾವು ಮೈನಸ್ ಮಾಡಬೇಕು. 7,000 ಮೈನಸ್ ಮಾಡಿದಾಗ ನನಗೆ ಬರುವಂತ ಆನ್ಸರ್ ಏನಾಗಿರುತ್ತೆ? ಅದು ಕ್ರೆಡಿಟ್ ಸೇಲ್ ಆಗಿರುತ್ತೆ. ಕ್ರೆಡಿಟ್ ಸೇಲ್ಸ್ 1,74,500 ಮೈನಸ್ 7,000, 1,67,500. ಕ್ರೆಡಿಟ್ ಸೇಲ್ಸ್ನ ಎಲ್ಲ ಎಂಟ್ರ್ ಮಾಡ್ತೀವಿ? ನಮ್ಮ ಡೆಟಾಸ್ ಅಕೌಂಟ್ ಅಲ್ಲಿ ಎಂಟ್ರ್ ಮಾಡ್ತೀವಿ. ಟು ಕ್ರೆಡಿಟ್ಸ್ ಸೇಲ್ಸ್ note number 2. 1,67,500. 1,67,500. ಇವಾಗ ನಾವು ಟೋಟಲ್ ಸೇಲ್ಸ್ ಯೂಸ್ ಮಾಡಿಕೊಂಡು ಕ್ಯಾಶ್ ಸೇಲ್ಸ್ನ ಮೈನಸ್ ಮಾಡಿ ಕ್ರೆಡಿಟ್ ಸೇಲ್ಸ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ರೆಮಿಟೆನ್ಸ್ ಟು ಬ್ರಾಂಚ್ ಫಾರ್ ಅ ಪೆಟಿ ಕ್ಯಾಶ್ 1,400 ಇಲ್ಲಿ ಎಂಟ್ರಿ ಕೊಟ್ಟಾಗಿದೆ ಆಲ್ರೆಡಿ. ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಡೆಟಾಸ್, ಡಿಪ್ರಿಸಿಯೇಷನ್ ಇದೆ. ಅದು ಎಲ್ಲದಕ್ಕಿಂತ ಮುಂಚೆ ಕ್ಲೋಸಿಂಗ್ ವ್ಯಾಲ್ಯೂ ಏನೇನಿದೆ ಅದನ್ನ ಎಂಟ್ರ್ ಮಾಡ್ಕೊಳ್ಳೋಣ. ಬೈ
balance carried down, branch stock account. ಇದು ಯಾವ ಪ್ರೈಸ್ ಅಲ್ಲಿ ಇದೆ? ಇನ್ವಾಯ್ಸ್. ನಾ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇನೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಅಂಡ್ ಗೂಡ್ಸ್ ರಿಟರ್ನ್ ಯಾವ ಪ್ರೈಸ್ ಅಲ್ಲಿ ಇರುತ್ತೆ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರುತ್ತೆ. ಯಾವ್ಯಾವ್ದು ಇನ್ವಾಯ್ಸ್ ಪ್ರೈಸ್ ಇದೆ ಅದು ಬರ್ಕೊಂಡ್ರೆ ನಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ. 42,000 debtors branch debtors 97,550 ಎರಡು ಕಡೆ ಎಂಟ್ರಿ ಮಾಡಬೇಕಾಗುತ್ತೆ ನಾವು. ಡೆಟಾಸ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಕ್ಲೋಸಿಂಗ್ ವ್ಯಾಲ್ಯೂನ ಡೆಟಾಸ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳೋಣ. ಬೈ ಬ್ಯಾಲೆನ್ಸ್ carried down 97,550 ಡೆಟಾಸ್ ಆಯಿತು. ಫರ್ನಿಚರ್ಗಿಂತ ಮುಂಚೆ ನಾನು ಪೆಟಿ ಕ್ಯಾಶ್ ಬರೆದು ಬಿಡ್ತೀನಿ, ಯಾಕಂದರೆ ವರ್ಕಿಂಗ್ ನೋಟಲ್ಲಿ ಮಾಡಿದ್ದೀವಿ ನಾವು ಅದನ್ನು. ಬ್ರಾಂಚ್ ಪೆಟಿ ಕ್ಯಾಶ್ ವರ್ಕಿಂಗ್ ನೋಟ್ 1 ಎಷ್ಟು ಬಂದಿದೆ ನಮಗೆ? ಪೆಟಿ ಕ್ಯಾಶ್ ಇಲ್ಲಿ ಬಂದಿದೆ ನಮಗೆ. ಏನದು? ಕ್ಲೋಸಿಂಗ್ ವ್ಯಾಲ್ಯೂ 650. ಇವಾಗ ನಾವು ಇಲ್ಲಿ ಬ್ರಾಂಚ್ ಫರ್ನಿಚರ್ ಮಾಡೋಣ. ಬ್ರಾಂಚ್ ಫರ್ನಿಚರ್ ಮಾಡೋಕ್ಕೆ ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಫಸ್ಟು ಬ್ರಾಂಚ್ ಫರ್ನಿಚರ್ದು ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಎಂಟ್ರಿ ಮಾಡ್ಕೋಬೇಕು. ಬ್ರಾಂಚ್ ಫರ್ನಿಚರ್ 28,000 ಎಂಟ್ರಿ ಮಾಡ್ಕೊಂಡಿದ್ದೀವಿ. 28,000 ಮೈನಸ್ ಇಲ್ಲಿ ಇನ್ನೊಂದು ಕಾಲಮ್ಗೆ ಹೋಗೋಣ. 28,000 ಇಂಟು ಪರ್ಸೆಂಟೇಜ್ ಎಷ್ಟು ಹೇಳಿದ್ದಾರೆ? 10/100 ಈಕ್ವಲ್ಸ್ 2,800. 2,800ನ ಮೈನಸ್ ಮಾಡಿದಾಗ ನಮಗೆ ಫರ್ನಿಚರ್ 2,800 ಮೈನಸ್ ಮಾಡಿದಾಗ 25,200. 25,200 ಫರ್ನಿಚರ್ ಮಾಡಾಯಿತು. ಏನೇನು ಎಂಟ್ರಿ ಮಾಡಿದ್ವಿ? ಸ್ಟಾರ್ಟಿಂಗಲ್ಲಿರೋದು ಸ್ಟಾಕು, ಡೇಟಾಸು, ಪೆಟಿಕೇಶ್, ಫರ್ನಿಚರು. ಸ್ಟಾಕು, ಡೇಟಾಸು, ಪೆಟಿಕೇಶ್, ಫರ್ನಿಚರ್ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಬೇಕಿತ್ತು. ಏನಂದರೆ ಓಪನಿಂಗ್ ಬ್ಯಾಲೆನ್ಸ್ ಏನು ಎಂಟ್ರಿ ಮಾಡಿದ್ವಿ, ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಸಹ ಎಂಟ್ರಿ ಮಾಡಿದೀವಾ? ಇದೆಲ್ಲನೂ ಎಂಟ್ರಿ ಮಾಡಾಯಿತು. ಇವಾಗ ಈ ಅಕೌಂಟಲ್ಲಿ ಇನ್ನೇನಾದ್ರು ಮಾಡಬೇಕಾ? ಮಾಡೋಕ್ಕಿಂತ ಮುಂಚೆ ನನಗೆ ಇಂಪಾರ್ಟೆಂಟ್ ಆಗಿರೋದು ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಯಾವುದು ಅಂದರೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್ ಸಿಕ್ಕಿಲ್ಲ ನಮ್ಗೆ ಇನ್ಫಾರ್ಮೇಷನು. ಆ ಇನ್ಫಾರ್ಮೇಷನ್ ಎಲ್ಲಿಂದ ಸಿಗಬೇಕು? ಇಲ್ಲಿ ಓಪನಿಂಗ್ ವ್ಯಾಲ್ಯೂ ಇದೆ, ಕ್ಲೋಸಿಂಗ್ ವ್ಯಾಲ್ಯೂ ಇದೆ, ಕ್ರೆಡಿಟ್ ಸೇಲ್ಸ್ ಇದೆ. ಹಾಗಾದರೆ ಈ ಬ್ಯಾಲೆನ್ಸಿಂಗ್ ಇನ್ಫಾರ್ಮೇಷನ್ ಏನಿದೆ ಅದು ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್. ಇವೆರಡನ್ನು ಸಹ ಆ್ಯಡ್ ಮಾಡೋಣ. 2,24,000 2,24,000 ಡಿಫ್ರೆನ್ಸ್ ನಮಗೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್ ಆಗಿರುತ್ತೆ 1,17,750. 1,17,750 ಅದನ್ನು ನಾವು ಎಲ್ಲಿ ಎಂಟ್ರ್ ಮಾಡ್ಕೋಬೇಕು? ಬಂದಿರುವಂಥದ್ದು ಇಲ್ಲಿ ಬೇಕಾದ್ರೆ ಇಲ್ಲಿ ಬರ್ಕೋಬಹುದು ನಾವು. ಹೌ ವಿ ಗಾಟ್ ದಟ್ ಈಸ್ ನಥಿಂಗ್ ಬಟ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸ್ ಮಾಡಿದಾಗ ಬಂದಿರುವಂಥದ್ದು 1,17,000. ಇಲ್ಲಿ ಪ್ಲೇಸ್ ಬಿಟ್ಟಿದ್ದೀವಿ ನಾವು ಅದಕ್ಕೆ. 1,17,750. 1,17,750 ಆ್ಯಡ್ ಮಾಡಿದಾಗ 1,04,000
24,750. 1,24,750 ಎರಡನ್ನೂ ಆ್ಯಡ್ ಮಾಡಿದ್ರೆ 1,24,750. ಎಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಅಂತ ಇನ್ಫಾರ್ಮೇಶನ್ ಎಂಟರ್ ಮಾಡ್ತಾ ಬಂದೆ. ಇಲ್ಲಿ ಏನು ಇಲ್ಲ, ಓಪನಿಂಗ್ ಸ್ಟಾಕ್ ಓಪನಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಗೂಡ್ಸ್ ಇನ್ವಾಯ್ಸ್ ಎಂಟರ್ ಮಾಡ್ಕೊಂಡಾಯ್ತು, ಗೂಡ್ಸ್ ರಿಟರ್ನ್ ಮಾಡಿದೀವಿ, ಬ್ಯಾಡ್ ಡೆಟ್ಸ್ ಎಂಟರ್ ಆಗಿದೆ, ಇಲ್ಲಿ ಕೆಳಗಡೆ ಬ್ಯಾಡ್ ಡೆಟ್ಸ್ ಎಂಟರ್ ಆಗಿದೆ, ಕ್ಯಾಶ್ ಸೇಲ್ಸ್ ಎಂಟರ್ ಆಗಿದೆ 7,000, ಸೇಲ್ಸ್ ರಿಟರ್ನ್ 2,000 ಎಂಟರ್ ಆಗಿದೆ, ರೆಂಟ್ ಸ್ಯಾಲರಿ ಎಕ್ಸ್ಪೆನ್ಸಸ್ ಎಂಟರ್ ಆಗಿದೆ, ಅಲೋಯನ್ಸ್ ಎಂಟರ್ ಆಗಿದೆ, ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ವರ್ಕಿಂಗ್ ನೋಟಲ್ಲಿ ಬಂದಿದೆ. ಟೋಟಲ್ ಸೇಲ್ಸ್ನ ಯೂಸ್ ಮಾಡಿಕೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಕ್ರೆಡಿಟ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೋಟಲ್ ಸೇಲ್ಸ್ ಯೂಸ್ ಮಾಡಿಕೊಂಡು ಕ್ರೆಡಿಟ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕ್ರೆಡಿಟ್ ಸೇಲ್ಸ್ ರೆಮಿಟೆನ್ಸ್ ಟು ಬ್ರಾಂಚ್ ಪೆಟಿ ಕ್ಯಾಶ್ ಎಂಟರ್ ಆಗಿದೆ, ಸ್ಟಾಕು ಡೇಟಾಸು ಡಿಪ್ರಿಸಿಯೇಷನ್ ಇಷ್ಟೆಲ್ಲ ಆಯಿತು. ಆದರೆ ಎಲ್ಲೆಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ರು, ಎಲ್ಲೆಲ್ಲಿ ಇನ್ವಾಯ್ಸ್ ಇಲ್ಲೊಂದು ಇನ್ವಾಯ್ಸ್ ಪ್ರೈಸ್ ಇದೆ, ಇಲ್ಲೊಂದು ಇನ್ವಾಯ್ಸ್ ಪ್ರೈಸ್ ಇದೆ, ಇಲ್ಲೊಂದು ಇನ್ವಾಯ್ಸ್ ಪ್ರೈಸ್ ಇದೆ. ಯಾವಾಗಲೂ 4ಕ್ಕೆ ಮಾತ್ರ ಇನ್ವಾಯ್ಸ್ ಪ್ರೈಸ್ ಬರೋದು, ರಿಟರ್ನ್ಸ್ ಇರಲಿಲ್ಲ ಅದು ಬರೋದಿಲ್ಲ. ಇದರ ಅಪೋಸಿಟ್ ಸೈಡ್ ಅಲ್ಲಿ ಇಲ್ಲಿ ಏನಿದೆ ಬ್ರಾಂಚ್ ಸ್ಟಾಕ್ ಏನಿದೆ ಅಲ್ಲ, ಅದರ ಅಪೋಸಿಟ್ ಸೈಡ್ ಅಲ್ಲಿ ಬೈ ಸ್ಟಾಕ್ ಇದ್ರೆ ಸ್ಟಾಕ್ ರಿಸರ್ವ್ ಅಕೌಂಟ್ಗೆ ನಾವು ಲೋಡಿಂಗ್ ಮಾಡಬೇಕು. ಸ್ಟಾಕ್ ರಿಸರ್ವ್ ಏನಿದು ನಾವು ಮಾಡ್ತಾ ಇರೋದು ಅನ್ಲೋಡ್ ಮಾಡ್ತಾ ಇದೀವಿ. ಲೋಡಿಂಗ್ ಇದೆಯಲ್ಲ ಅದನ್ನ ಲೋಡಿಂಗ್ನ ಇಳಿಸ್ತಾ ಇದೀವಿ. ಲೋಡಿಂಗ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಏನಿಲ್ಲಿ ಕನ್ಸಿಡರ್ ಮಾಡ್ತೀನಿ, ಇಲ್ಲಿ ಹೀಗೆ ಮಾಡಬೇಕು. ಇದನ್ನ ಸೇಮ್ ಅಮೌಂಟನ್ನ ಬರ್ಕೋತೀನಿ, 39,500 ಇಂಟು ಎಷ್ಟು ಪರ್ಸೆಂಟೇಜ್ ಹೇಳಿದಾರೆ ಅವರು, 25 ಡಿವೈಡೆಡ್ ಬೈ ನೋಡಿ 25 ಕಾಸ್ಟ್ ಪ್ಲಸ್ 25% ಹೇಳಿದ್ದಾರೆ. ಕಾಸ್ಟ್ 100 ಆದರೆ ಅದ್ರದ್ದು ಪ್ಲಸ್ ಎಷ್ಟು ಮಾಡಬೇಕು, 25% ಹೇಳಿದ್ದಾರೆ. ಹಾಗಾಗಿ 125 ಕಾಸ್ಟ್ ಪ್ಲಸ್ 25%, 39,500 into 25 by 129, that is 7,900. Next, goods sent to branch invoice price ಇದೆ, ಅದಕ್ಕೂ ಸಹ ಲೋಡಿಂಗ್ ಮಾಡಬೇಕು. ಬೈ ಸೇಮ್ ಎಂಟ್ರಿ, goods sent to branch loading. ಲೋಡಿಂಗ್ ಹೇಗೆ ಮಾಡೋದು, ಇಲ್ಲಿ ಅಮೌಂಟನ್ನ ಬರ್ಕೋಬೇಕು. ಏನು ಒರಿಜಿನಲ್ ಅಮೌಂಟ್ ಇದೆ ಅದನ್ನ ಎಂಟರ್ ಮಾಡ್ಕೋತೀವಿ, ಇಂಟು 25 ಡಿವೈಡೆಡ್ ಬೈ 125. 25 divided by 125, that is 25,000. 25,000. ಇವಾಗ ಸೇಮ್ ಅದೇ ತರ ಅಪೋಸಿಟ್ ಸೈಡ್ ಅಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಿದೆಯಲ್ಲ, ಅದ್ರ ಅಪೋಸಿಟ್ ಸೈಡ್ ಅಲ್ಲಿ ಎಂಟ್ರಿ ಅದೇ ಬರುತ್ತೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡಿಂಗ್. ಆ ಲೋಡಿಂಗ್ ಏನಿದೆ ಅದನ್ನ ತೆಗಿಬೇಕಾಗಿರೋದು ನಮ್ಮ ಕೆಲಸ. ಇವಾಗ ಎಷ್ಟಿದೆ, 5,000 ಇಂಟು 25 ಡಿವೈಡೆಡ್ ಬೈ 125. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 25 ಡಿವೈಡೆಡ್ ಬೈ 125, ದಟ್ ಈಸ್ 1,000 rupees. ಯಾವುದಕ್ಕೆ ಮಾಡಿದ್ವಿ ಇವಾಗ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಯ್ತು. ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಕ್ಲೋಸಿಂಗ್ ಸ್ಟಾಕ್ಗೆ ಬ್ರಾಂಚ್ ಸ್ಟಾಕ್ ಅಂತಿದೆ, ಅದನ್ನ ಏನ್ ಮಾಡೋಣ ಇವಾಗ, ಟು ಬ್ರಾಂಚ್ ಸ್ಟಾಕ್ ಅದನ್ನ ಎಲ್ಲಿಗೆ ಹೋಗುತ್ತೆ, ನಾವು ಲೋಡಿಂಗ್ ಮಾಡಿದ್ರೆ ಅದು ಸ್ಟಾಕ್ ರಿಸರ್ವ್ ಹೋಗ್ಬೇಕು. ಸ್ಟಾಕ್ ರಿಸರ್ವ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಲೋಡಿಂಗ್ ಎಷ್ಟು ಲೋಡ್ ಆಗಿರೋದು ಅದನ್ನ ಇಲ್ಲಿ ಮಾಡಬೇಕು. ಸ್ಟಾಕ್ ಬ್ರಾಂಚ್ ಸ್ಟಾಕ್ 42,000
42,000 into 25 divided by 125 ಮಾಡಿದಾಗ ನಮಗೆ 8,400 ಟೋಟಲ್ ಮಾಡೋಣ. ಇಷ್ಟೇ ಲೋಡಿಂಗ್ ಎಲ್ಲಿದೆ, ಈ 4 ಓಪನಿಂಗ್ ಸ್ಟಾಕ್, ಗೂಡ್ಸ್ ಅಂಡ್ ಗೂಡ್ಸ್ ರಿಟರ್ನ್, ಕ್ಲೋಸಿಂಗ್ ಸ್ಟಾಕ್, ಅದರ ಅಪೋಸಿಟ್ ಸೈಡ್ ಅಲ್ಲಿ ಲೋಡಿಂಗ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಲೋಡಿಂಗ್ ನ ಬೇಕಾದ್ರೆ ನಾನು ಇನ್ನೊಂದು ಕಲರ್ ಅಲ್ಲಿ ತೋರಿಸ್ತೀನಿ, ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಕೊಂಡು. ಇಲ್ಲಿ ಏನಾಗಿದೆ, ಲೋಡಿಂಗ್ ಆಗಿದೆ. ಇದೊಂದು ಹೊಸ ಅಡ್ಜಸ್ಟ್ಮೆಂಟ್, ಅದಕ್ಕೆ ಮಾತ್ರ ಇದನ್ನ ಕಲರ್ ಮಾಡಿದ್ದೀನಿ. ಗೂಡ್ಸ್ ಸೆಂಟರ್ ಬ್ರಾಂಚ್ ಇಲ್ಲಿ ಏನಿದೆ ಬೋಲ್ಡ್ ಆಗಿರೋದು, ಅದಕ್ಕೆ ನಾವು ಲೋಡಿಂಗ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಇವಾಗ ಇದನ್ನ ಟೋಟಲ್ ಮಾಡ್ಕೊಳ್ಳೋಣ. ಈ ಟೋಟಲ್ ಮಾಡಿದಾಗ 3,28,050 3,28,050 3,28,050 3,28,050 will get the difference of 49,800 that should be transferred to general profit and loss account. ಈ ಪ್ರಾಬ್ಲಮ್ ಅಲ್ಲಿ ಹೊಸ ಅಡ್ಜಸ್ಟ್ಮೆಂಟ್ ಏನ್ ಕಲ್ಕೊಂಡ್ವಿ ನಾವು, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್ ಕೊಟ್ಟಿರ್ಲಿಲ್ಲ, ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಯಾವ ಹೆಲ್ಪ್ ಇಂದ, ಡೆಟಾಸ್ ಅಕೌಂಟ್ ಇಂದ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಪೆಟಿ ಎಕ್ಸ್ಪೆನ್ಸಸ್ ನ ತಗೋಬಾರ್ದು, ಹಾಗಾಗಿ ಅದನ್ನ ವರ್ಕಿಂಗ್ ನೋಟ್ ಅಲ್ಲಿ ತೋರಿಸ್ಬಿಟ್ಟು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪೆಟಿ ಎಕ್ಸ್ಪೆನ್ಸ್, ಪೆಟಿ ಕ್ಯಾಶ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಟೋಟಲ್ ಸೇಲ್ಸ್ ಇಂದ ಕ್ಯಾಶ್ ಸೇಲ್ಸ್ ನ ಡಿಡಕ್ಟ್ ಮಾಡಿ ಕ್ರೆಡಿಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿ. ಇಂಪಾರ್ಟೆಂಟ್ ಆಗಿ ಇವತ್ತು ಕಲ್ಕೊಂಡಿರೋದು ಅಂತಂದ್ರೆ ಲೋಡಿಂಗ್ ಬಗ್ಗೆ ನಾವು ಇವತ್ತು ಕಲ್ಕೊಂಡಿದೀವಿ. ಥ್ಯಾಂಕ್ ಯು.